ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಗುಡ್ ಮಾರ್ನಿಂಗ್ ಅಮ್ಮ. ಯಾಕಮ್ಮ ನಗ್ತಾನೆ ಇಲ್ಲ? ನಾನೇನಿವತ್ ಜಾಸ್ತಿ ಮಾತಾಡಲ್ಲ, ಯಾಕಂದ್ರೆ ನೆನ್ನೆನೆ ಎಲ್ಲ ವಿಷಯನೂ ಹೇಳಿದ್ದೀನಿ. ಅಯ್ಯೋ, ನಾನೊಂದು ವಿಷಯ ಹೇಳೋದೇ ಮರ್ತ್ಬಿಟ್ಟೆ. ಅದು ರಾಗಿಣಿ ಅದ್ಕೆ ನನ್ನ ಹತ್ರ ಏನೋ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಅಂದ್ರು. ಆದ್ರೆ ಅಷ್ಟರಲ್ಲಿ ಯಾವುದೋ ಮೆಸೇಜ್ ಬಂತು ಅಂತ ಗಾಬರಿಯಾಗಿ ಹೊರಟೋದ್ರು. ಯಾಕೆ ಅಂತ ಗೊತ್ತಾಗ್ಲಿಲ್ಲ. ನಾನು ಮತ್ತೆ ಆ ವಿಷಯದ ಬಗ್ಗೆ ಕೇಳಲೂ ಇಲ್ಲ. ಅವ್ರಾಗೆ ಹೇಳಿ ಅಂತ ಸುಮ್ಮನಾದೆ ಅಷ್ಟೇ ಅಮ್ಮ ವಿಷಯ. ಸರಿ ಅಮ್ಮ, ತುಳಸಿಗೆ ಪೂಜೆ ಮಾಡಿ ಹಾಗೆ ಆರತಿ ಬಾರ್ತಿಗೆ ಗೋಗ್ರಾಸ ತಿನ್ಸ್ಬರ್ತೀನಿ. ತುಳಸಿ ಮಾತೆ ಇರೋ ಜಾಗದಲ್ಲಿ ಸ್ವರ್ಗದಲ್ಲಿರೋ ಸಂತೋಷ ನೆಮ್ಮದಿ ಇರುತ್ತೆ ಅಂತ ಹೇಳ್ತಾರೆ. ನಾನು ಅದನ್ನ ನಂಬ್ತೀನಿ. ಮದುವೆ ಆಗ್ಬೇಕಾಗಿರೋ ಹುಡುಗಿ ದಿನ ನಿಮಗ್ ಪೂಜೆ ಮಾಡಿದ್ರೆ, ನಿಮ್ಮ ಆಶೀರ್ವಾದ ತಗೊಂಡ್ರೆ ವಿಷ್ಣುವಿನಂತ ಒಳ್ಳೆ ಗುಣ ಇರೋ ಹುಡುಗಾನೇ ಸಿಕ್ಕಿ ಮದುವೆ ಆಗ್ತೀಯ ಅಂತ ಚಕ್ಲಿ ಯಾವಾಗ್ಲೂ ಹೇಳ್ತಿರ್ತಾಳೆ. ಇವಾಗ ನನ್ ಪೂಜೆ ಮುಗೀತು. ಇನ್ನು ನೀನುಂಟು, ನನ್ ಬನಶಂಕರಮ್ಮ ಉಂಟು. ಅಯ್ಯೋ, ಆರತಿ ಬಾರ್ತಿಗೆ ಗೋಗ್ರಾಸ ಕೊಡ್ಬೇಕು. ಅವ್ರಿಬ್ರು ಕೊಟ್ಕೆಲ್ ಕಾಯ್ತಾ ಇರ್ತಾರೆ. ಅಮ್ಮ, ನಾನಿನ್ ಬರ್ತೀನಿ. The subscriber is currently switched off. The subscriber is currently switched off. ನನಗೆ ಯಾರು ಬ್ಲಾಕ್ ಮೇಲ್ ಮಾಡಿರ್ಬೋದು? ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಿದೆ. ಇದೆಲ್ಲ ಯಾರು ಮಾಡ್ತಿದ್ದಾರೆ ಅಂತ ಹೇಗೆ ತಿಳ್ಕೊಳ್ಳೋದು? ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡೇ ಮಾಡ್ತಿದ್ದಾರೆ ಅಂದ್ರೆ ಯಾರೋ ಹತ್ರದವರೇ ಆಗಿರ್ತಾರೆ. ಯಾರಿರ್ಬೋದು? ರಾಣಿ, ನನ್ನ ಕಾರ್ಕಿ ನೋಡಿದ್ಯಾ? ಎಲ್ಲೋಯ್ತು? ಇಲ್ಲೇ ಇದೆಯಲ್ಲ. ಇದೇನ್ರಿ ಇಷ್ಟು ಬೇಗ ರೆಡಿ ಆಗಿದ್ದೀರಾ? ಎಲ್ಲಾದ್ರೂ ಟ್ರಿಪ್ ಇತ್ತಾ? ಅದು ನನ್ನ ವಿಷಯ ಬಿಡು. ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ನಾನಾ? ಹಾಗೇನಿಲ್ಲ ರೀ. ನೀವೇನು ಇಷ್ಟು ಬೇಗ ಹೊರಟ್ಬಿಟ್ಟಿದ್ದೀರಾ? ಅದು ಏಯ್, ನೋಡ್ಕೊಂಡು ಬರಕ್ ಆಗಲ್ವಾ ನಿಂಗೆ? ನಾನು ನೋಡ್ಕೊಂಡೇ ಬಂದೆ. ನೀನೇ ಗುಳಿ ತರ ನುಗ್ಗಿದ್ದು. ಏಯ್, ಕೊಬ್ಬಿದ್ಕೊಳ್ಳಿ. ತಪ್ಪು ನಿಂದಿಟ್ಕೊಂಡು ನನ್ ಮೇಲೆ ಬೈತಾ ಇದೀಯಾ? ಬೇಡ ಕಣೋ ಗುಳಿ, ಸುಳ್ಳು ಹೇಳಿದ್ರೆ ಸರಿ ಇರಲ್ಲ.
ಭಕ್ತಿ ಅಕ್ಕ ಈಗ್ಲೂ ಜಗಳನ? ಅಮ್ಮೋರೆ, ಕ್ಷಮಿಸಿ ಅಮ್ಮೋರೆ. ಕ್ಷಮಿಸೋದಕ್ಕೆ ಇದೇನ್ ಮೊದಲನೇ ಸಲ ಅಲ್ವಲ್ಲ. ಈಗ್ಲಾದ್ರೂ ಅರ್ಥ ಆಯ್ತಾ? ಯಾವಾಗ್ಲೂ ಜಗಳನೇ ಮಾಡ್ತಿರ್ತೀಯ, ಜಗಳ ಗಂಟಿ. ಹೇಯ್, ನನ್ನೇ ಜಗಳ ಗಂಟಿ ಅಂತ್ಯಾ? ಜಗಳ ಮಾಡ್ಬೇಕು ಅಂತಾನೆ ಡಿಸೈಡ್ ಮಾಡ್ಕೊ ಬಂದಿದ್ಯಾ ಅನ್ಸುತ್ತೆ. ಜಗಳ ಅದು ನಿನ್ ಜೊತೆ. ಅಮ್ಮೋ, ಜಗಳ ಆಡ್ಬೇಕು ಅಂತಿದ್ರೆ ಮೇಲ್ಗಡೆ ಕಾವ್ ಕಾವ್ ಅಂತಿರುತ್ತಲ್ಲ ಕಾಗೆ, ಅದ್ರ ಜೊತೆ ಬೇಕಾದ್ರೆ ಆಡ್ಬಿಡ್ತೀನಿ. ಆದ್ರೆ ಈ ಕೊಕ್ಕೊ ಅಂತಿರೋ ಕೋಳಿ ಜೊತೆ ನಾನಂತೂ ಜಗಳ ಆಡಲ್ಲಪ್ಪ. ಅಮೃತ, ಇವ್ ನಾಲ್ಗೆ ಜಾಸ್ತಿ ಆಗ್ತಿದೆ ಅಂತ ಹೇಳು. ಅಯ್ಯೋ, ಇಬ್ರಲ್ಲಿ ಯಾರಾದ್ರೂ ಒಬ್ರು ಸುಮ್ನಿರ್ಬಾರ್ದಾ? ಅದಕ್ಕೆಮ್ಮ ಇವರಿಬ್ಬರ ಜಗಳದಲ್ಲಿ ನಾವು ಬಂದಿರೋ ವಿಷಯನೇ ಮರ್ತ್ಬಿಟ್ವಲ್ಲ. ದಯವಿಟ್ಟು ಕ್ಷಮಿಸಿ. ಬಂದವ್ರನ್ನ ಬಾಗ್ಲಲ್ಲಿ ನಿಂತು ಮಾತಾಡ್ಸ್ತಾ ಇದ್ದೀನಿ. ಅಮ್ಮೋರೆ, ಅಮೃತ ಬನ್ನಿ. ನೀನು ಬರ್ಬೋದು. ಈ ಶಿಲೆಗೆ ಎಷ್ಟು ಕೈ ಮುಗಿದ್ರು ಅಷ್ಟೇ, ಯಾರ ಬೇಡಿಕೆನೂ ಈಡೇರಲ್ಲ. ಬೆಳಿಗ್ಗೆ ಬೆಳಿಗ್ಗೆನೆ ತಾಂಬೂಲು ತಟ್ಟೆ ಸಮೇತ ಯಾಕೆ ಬಂದಿರ್ಬೋದು? ಓ, ಉತ್ಸವದ ಬಗ್ಗೆ ಮಾತಾಡೋದಕ್ಕಿರ್ಬೋದು. ಅಮೃತ, ಭಕ್ತಿ ನೋಡ್ತಿದ್ರೆ ಅವಳಿಗಿನ್ನೂ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ನನ್ಗೂ ಹಾಗೆ ಅನ್ಸ್ತಿದೆ ಅಣ್ಣ. ಶ್ರೀಕಾಂತ, ಹೊರಡಣ್ಣ. ಹಾ ಚಿಕ್ಕಮ್ಮ, ಬಂದೆ. ಚಿಕ್ಕಮ್ಮ ಬನ್ನಿ. ಚಕ್ಲಿ ಚಿಕ್ಕಪ್ಪ, ಬೇಗ ಬನ್ನಿ. ದಾಮಿನಿ ಅಮ್ಮನವ್ರು ಬಂದಿದ್ದಾರೆ. ಚಕ್ಲಿ ಬಾ, ಚಕ್ಲಿ. ಓ ಭಕ್ತಿ, ಅಡಿಗೆ ಮನೇಲಿ ಕೆಲಸ ಮಾಡ್ತಿರೋದು ಗೊತ್ತಿದ್ದು ಯಾಕೆ ಹಾಗೆ ಕೂಕೊಳ್ತಾ ಇದೀಯಾ? ಅರೆ, ದಾಮಿನಿ ಅಮ್ಮನವ್ರ, ಕ್ಷಮಿಸಿ ಅಮ್ಮೋರೆ, ನೀವ್ ಬಂದಿದ್ ಗೊತ್ತಾಗ್ಲಿಲ್ಲ. ಅಯ್ಯೋ, ಕ್ಷಮಿಸೋದೇನಿದೆ, ನಾವೇನೇ ನಿಮ್ಗೆ ಹೇಳ್ದೆ ಬಂದಿರೋದು.